ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ಲೌಸು ಎಷ್ಟೇ ಡೀಪ್ ನೆಕ್ ಇಟ್ಟರು ಭುಜ ಜಾರದ ಹಾಗೆ ಆರ್ಮೋಲಲ್ಲಿ ರಿಂಕಲ್ಸ್ ಬರದ ಹಾಗೆ ಯಾವ ಥರ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. 34 ಸೈಜಿಂದು ಬ್ಲೌಸ್ ಅಳತೆದು ಬ್ಲೌಸ್ ಕಟ್ಟಿಂಗು. ಸೊ 34 ಅಂದರೆ 8.5 ಬರುತ್ತೆ. ಸೊ ಒಂದು ಇದು ಅದಕ್ಕೆ ಪ್ಲಸ್ 2 ಇಂಚು ಸೇರಿಸಿ 10.5 ಇಂಚು ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, 10.5 ಇಂಚಿನಷ್ಟು ತೊಗೊಂಡಿದ್ದೀನಿ. ಹಾಗೆ ಬ್ಲೌಸ್ ಲೆಂತು, ಇದ್ರದ್ದು ಬ್ಲೌಸ್ ಲೆಂತ್ ಬಂದು 13 ಇಂಚಿದೆ. ಸೊ 13 ಇಂಚಿಗೆ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 14 ಇಂಚು ಇಟ್ಕೊಳ್ತಿದ್ದೀನಿ. ಯಾಕಂದರೆ ನಮಗೆ ಸ್ಟಿಚಿಂಗ್ ಮಾರ್ಜಿನು ಕೆಳಗೆ 1/2 ಇಂಚು ಹಾಗೆ ಮೇಲೆ 1/2 ಇಂಚು ಬೇಕಾಗುತ್ತೆ. ಸೊ ಹಾಗಾಗಿ ನಾನು 1 ಇಂಚು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ಈ ಥರ ಇಟ್ಕೊಂಡು ಸೊ ಇದಕ್ಕೆ ಒಂದು ಲೈನ್ ಹಾಕೊಂಡು ಬಿಡೋಣ. ಸೊ ಈ ಥರ ಲೈನ್ ಹಾಕೊಂಡ ನಂತರ ಇದ್ರದ್ದು ನೆಕ್ ಬಿಡ್ತನ ನಾವು ತೊಗೊಳ್ಬೇಕು. ಸೊ ನೆಕ್ ಬಿಡ್ತು ತೊಗೊಳ್ಳೋದ್ರಲ್ಲೇ ನಮ್ಮದು ಏನಂತಾರೆ ಭುಜ ಜಾರೋದು ಬರತ್ತಲ್ವ. ಸೊ ಅದರಲ್ಲೇ ನಮ್ಮದು ಇದರಲ್ಲಿ ತೊಗೊಳೋದ್ರಲ್ಲೇ ನಮ್ಮದು ಭುಜ ಜಾರೋದು ಅನ್ನೋದು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಯಾವ ರೀತಿಪ್ಪ ಅನ್ನೋದಾದರೆ, ನಾನಿಲ್ಲಿ ಭುಜ ಬಂದು 1.25 ತೊಗೊಳ್ತಾ ಇದ್ದೀನಿ. ಸೊ ನೋಡಿ 1.25 ಕಾಣಿಸ್ತಿಲ್ಲ. ನೋಡಿ ಇದಲ್ಲ, 1.25ನಷ್ಟು ನಾನು ನೆಕ್ ಬಿಡ್ತನ ತೊಗೋತಿದ್ದೀನಿ. ಹಾಗೆ ಶೋಲ್ಡರ್ ಬಂದು 2 ಇಂಚು, ಅಂದರೆ 1.5 ಇಂಚು ಜಾಸ್ತಿನೇ ತೊಗೊಳ್ಬಾರ್ದು, ಹಾಗೆ ಕಡಿಮೆನೇ ತೊಗೊಳ್ಬಾರ್ದು. ಅದೇ ನೀವು ಹಿಂದ್ಗಡೆ ಬ್ಯಾಕಿ ಸಣ್ಣದಿದ್ದರೂ ನೀವು ಕಸಿ ಹಚ್ಕೊಳ್ತೀರ ಅಂದರೆ 2 ಇಂಚ್ ಇಟ್ಕೊಂಡ್ರೂ ನಡೆಯುತ್ತೆ. ನಿಮ್ಮದು ಟೈ ಬರೋಲ್ಲ ಅನ್ನೋದಾದರೆ, ಕಸಿ ಬರೋಲ್ಲ ಅನ್ನೋದಾದರೆ 1.25 ಇಟ್ಕೋಬೇಕು. ಜಾಸ್ತಿನೂ ಆಗಬಾರ್ದು, ಅದಕ್ಕಿಂತ ಕಡಿಮೆನೂ ಆಗಬಾರ್ದು. ಇನ್ನು ಇದ್ರದ್ದು ನೆಕ್ ಉದ್ದ ಬಂದು ಇದ್ರದ್ದು ನೆಕ್ ಉದ್ದ ಬಂದು 10.5 ಬರುತ್ತೆ. ಸೊ ನೋಡಿ ಈ ಥರ 10.5 ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾವು ನೆಕ್ ಅಗಲವನ್ನು 2.5 ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಬ್ರಾಡ್ ಬೇಡ ಅನ್ನೋರು ನಿಮಗೆ ಕಡಿಮೆ ತಗೊಳ್ಳಿ. ಸ್ವಲ್ಪ ನಾನು ನೆಕ್ ಬ್ರಾಡ್ ಇಡ್ತಿದ್ದೀನಿ. ನೋಡಿ ಈ ಥರ ಇಟ್ಕೊಂಡು, ಸೊ ಇಲ್ಲಿ ನಂದು ಬ್ಯಾಕ್ ಪಟ್ಟಿ ರೆಡಿ 3 ಇಂಚ್ ಬೇಕು. ಹಾಗೆ ಇದಕ್ಕೆ ನಮ್ಮದು ಸ್ಟಿಚಿಂಗಿಗೆ ಬಂದು 3.5, ನೋಡಿ ಕರೆಕ್ಟ್ ಇದೆ 3.5 ಇಂಚು. ಸೊ ಇದರಲ್ಲಿ ನಾವು ನೋಡಿ ಈ ಥರ ನೆಕ್ ತಗೋಬೇಕು. ಸೊ ನೋಡಿ ಈ ಥರ ನೆಕ್ ಬಂದರೆ ಇಲ್ಲಿ ಒಂದು ಸ್ವಲ್ಪ ಕರ್ವ್ ತೊಗೊಂಡಾಗ ನೆಕ್ ಅಗಲ ಕೊಡುತ್ತೆ. ಅದೇ ನಿಮಗೆ ಇಷ್ಟು ನೆಕ್ ಜಾಸ್ತಿ ಬೇಡ ಅನ್ನೋದಾದರೆ ಇದರಲ್ಲೇ ನೋಡಿ 1 ಇಂಚು ಮಾರ್ಕ್ ಹಾಕೊಂಡು ತೋರಿಸ್ತೀನಿ ಬೇಕಾದರೆ. ನೋಡಿ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೀವು ಅದರೊಳಗೆ ಬೇಕಾದರೂ ನೆಕ್ ತಗೊಳ್ಬೋದು. ಸೊ ಇನ್ನು ಶೋಲ್ಡರ್ ಬಂದು ಅದು ಬ್ಲೌಸಿಂದು ಎಷ್ಟು ಶೋಲ್ಡರ್ ಇದೆ ಅಲ್ವಾ, ಸೊ ನೋಡಿಕೊಂಡು ಅದನ್ನು ನಾವು ತೊಗೊಳ್ಬೇಕಾಗತ್ತೆ. ಸೊ ಅವ್ರದ್ದು ನೆಕ್ ರೆಡಿ ಶೋಲ್ಡರ್ ಬಂದು 2.5 ಇದೆ. ಸೊ ನಾನು ಸ್ಟಿಚಿಂಗಿಗಂತ 3 ಇಂಚು ತೊಗೊಂಡಿದ್ದೀನಿ, ಅಂದರೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ 3 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಿಮ್ಮದು ಬ್ಲೌಸಿಂದು ಎಷ್ಟಿರುತ್ತೆ ಸೊ ಅದಕ್ಕೆ ಒಂದು 1/2 ಇಂಚು ಸೇರಿಸ್ಕೊಂಡು ಮಾರ್ಕ್ ಹಾಕ್ಕೊಳ್ಬೋದು. ಇನ್ನು ಈ ಶೋಲ್ಡರಿಂದ ಆರ್ಮೋಲು ಲೈನಿಂಗ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕಾಗತ್ತೆ.
ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈ ಲೈನ್ ಮೇಲೆ ನಾವು ಚೆಸ್ಟ್ ಮೆಜರ್ಮೆಂಟು ನಾವು ಅಳತೆಯದು ಮಾರ್ಕ್ ಮಾಡಬೇಕಾಗತ್ತೆ. ಸೊ ಇದರದ್ದು 34 ಇರೋದ್ರಿಂದ ನಾವು 34 4ನೇ ಭಾಗ ಅಂದರೆ 8.5 ಬರುತ್ತೆ. ಸೊ 8.5 ಇಲ್ಲಿಗೆ ಚೆಸ್ಟ್ ಭಾಗ ಬಂತು. ಸೊ ಪ್ಲಸ್ 2 ಇಂಚು ಎಕ್ಸ್ಟ್ರಾ ನಂದು ಇದಕ್ಕೆ ಒಳಗೆ ಸ್ಟಿಚಿಂಗ್ ಮಾರ್ಜಿನ್ ಇದು 2 ಇಂಚು. ಸೊ ಇಲ್ಲಿಗೆ ಬಂದ ನಂತರ ಇವ್ರದ್ದು ನಾನು ಆರ್ಮೋಲು 5 ಇಂಚ್ ಇಟ್ಕೊಳ್ತೀನಿ. ಸೊ 5 ಇಂಚ್ ಇಟ್ಕೊಂಡು ಇಲ್ಲಿಗೆ ಒಂದು ಬಾಕ್ಸ್ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ ಸಮ ಇದೆಯಲ್ಲ ಅಂತ ನೋಡ್ಕೋಬೇಕು. ಸೊ ಕರೆಕ್ಟ್ ಇದೆ. ಇದಾದ ನಂತರ ಇಲ್ಲಿ ಏನಿರುತ್ತಲ್ವ ನಾವು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದು, ಸೊ ಇಲ್ಲಿಂದ ಈ ಬಾಕ್ಸ್ಲಿ ಅಂತ ಏನು ಹಾಕಿರ್ತೀವಲ್ವ, ಸೊ ಇಲ್ಲಿವರೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದು ಸೆಂಟರ್ದು ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ನಂತರ ನೋಡಿ ಇಲ್ಲಿಂದ ನಿಧಾನವಾಗಿ ತಗೊಂಡು ಈ ಥರ ಆರ್ಮಲ್ ಕೂಡಿಸ್ಬೇಕಾಗತ್ತೆ. ಇಲ್ಲಿ ನೀವು 1.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ಈ ಥರ ಕೂಡಿಸ್ಬಿಡಿ, ಈ ಥರ. ಸೊ ಇದ್ರದ್ದು ನಾನು ಆರ್ಮೋಲು ಎಷ್ಟು ಬಂದಿದೆ ಅಂತ ಚೆಕ್ ಮಾಡಿ ತೋರಿಸ್ತೀನಿ. ಸೊ ಇದ್ರದ್ದು ಆರ್ಮೋಲ್ ಬಂದು 7.5 ಬೇಕಾಗಿದೆ ಅವ್ರ ಬ್ಲೌಸ್ ಅಳತೆಗೆ. ಸೊ ಇದು ಎಷ್ಟಿದೆ ನೋಡೋಣ. ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಬಿಡಬೇಕು. ಇದು ಯಾಕಂದರೆ ಮಾರ್ಜಿನ್ ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿಂದ ನಾವು ಏನು ಇದನ್ನು ಶೇಪ್ ಆಗಿರ್ತೀವಲ್ಲ ಇಲ್ಲಿಂದ 1/2 ಇಂಚು ಈ ಕಡೆ ಹಾಕೋಬೇಕು. ಯಾಕಂದರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಇಲ್ಲೇ ಕೂರುತ್ತಲ್ವ. ಸೊ ಹಾಗಾಗಿ ನೋಡಿ ಈ ಥರ. ಸೊ ನೋಡ್ತಾ ಇರ್ಬೋದು 7.5 ಮೇಲೆ ಒಂದು 2 ಗೆರೆಯಷ್ಟು ಮಾತ್ರ ಜಾಸ್ತಿ ಬಂದಿದೆ. ಸೊ ಅದು ನಡೆಯುತ್ತೆ. ಅದಕ್ಕಿಂತ ನಿಮಗೆ 1 ಇಂಚು ಈ ಥರ ಜಾಸ್ತಿ ಬರಬಾರ್ದು. 7.5 ಮೇಲೆ 2 ಗೆರೆ ಅಷ್ಟೇ ಬಂದಿದೆ. ಅದು ನಮ್ಮದು ಸ್ಟಿಚಿಂಗ್ ಮಾಡುವಾಗ ಹೋಗುತ್ತೆ. ಅದೇ ನೀವು 8 ಇಂಚು ನಡೆಯುತ್ತೆ ಅಂದರೆ 8.5 ಇಂಚು 1 ಇಂಚು 1.5 ಇಂಚು ಎಕ್ಸ್ಟ್ರಾ ಬಂದರೆ ಏನಾಗುತ್ತೆ, ಈ ಥರ ಕಂಕಳಲ್ಲಿ ಲೂಸ್ ಆಗುತ್ತೆ. ಸೊ ಲೂಸ್ ಆಗೋದ್ರಿಂದ ಅದು ನೆರಿಗೆ ಥರ ಕೂತ್ಕೊಳ್ಳುತ್ತೆ. ಅದರಲ್ಲಿ ಜಾಸ್ತಿ ಡೀಪ್ ನೆಕ್ ಇಟ್ಟವ್ರಿಗೆ ನಾವು ನೋಡಿಕೊಂಡು ಆರ್ಮೋಲು ಕರೆಕ್ಟಾಗಿ ಇಡಬೇಕಾಗತ್ತೆ. ಹೆಚ್ಚು ಕಡಿಮೆ ಮಾಡೋ ಹಾಗಿಲ್ಲ. ಯಾಕಂದರೆ ಮೊದಲೇ ಡೀಪ್ ನೆಕ್ ಇಟ್ಟಿರ್ತೀವಿ. ಅದರಲ್ಲಿ ಆರ್ಮೋಲು ಕೂಡ ಲೂಸ್ ಆದರೆ ಬ್ಲೌಸು ಶೋಲ್ಡರ್ ಮೇಲೆ ಕೂತ್ಕೊಳ್ಳೋದಿಲ್ಲ. ಹಾಗಾಗಿನೇ ಶೋಲ್ಡ್ರಿಂದ ಬ್ಲೌಸು ಜಾರೋಕ್ಕಾಗತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ನಾವು ಬ್ಲೌಸಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟು ಬಂದಿದೆ ನೋಡಿಕೊಂಡು ಅದರದಷ್ಟೇ ಬರೋ ಹಾಗೆ ಇದ್ರ ಮೇಲೂ ನೋಡ್ಕೋಬೇಕು. ಸೊ ಅದು ಹೇಗಪ್ಪ ನೋಡ್ಕೊಳ್ಳು ಅನ್ನೋದಾದರೆ ತೋರಿಸ್ತೀನಿ, ಒಂದು ನಿಮಿಷ. ಸೊ ನೋಡಿ ಇದು ಬ್ಲೌಸಿಂದಲ್ವ, ನೋಡಿ ಈ ಬ್ಲೌಸಿಂದು ಈ ಥರ ಹಿಡ್ಕೊಂಡು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಸೊ ಇದನ್ನು ಬಿಟ್ಕೊಂಡು ಇದನ್ನು ಏನಿರುತ್ತಲ್ವ, ಸೊ ಇಲ್ಲಿಂದ 1/2 ಇಂಚು ಬಿಟ್ಟೇ ನಾನು ಅಟ್ಯಾಚ್ ಮಾಡಿ ತೋರಿಸ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು ನಿಧಾನವಾಗಿ ಈ ಥರ ಇಟ್ಕೊಂಡು ಬ್ಲೌಸನ್ನ ನೋಡಿ ಕರೆಕ್ಟ್ ಬಂದಿದೆ. ಸೊ ಕಾಣಿಸ್ತಿದೆಯಲ್ಲ, ಈ ಥರ ಕರೆಕ್ಟಾಗಿ ಬರಬೇಕು. ಇಲ್ಲ ಅಂದರೆ ನಿಮ್ಮ ಬ್ಲೌಸ್ ಇಲ್ಲಿರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿರುತ್ತೆ ಅಂದರೆ ಇದು ನೀವು ಕಟಿಂಗ್ ಮಾಡೋದು ತಪ್ಪು ಅಂತ ಅರ್ಥ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ, ನೋಡ್ಕೊಳ್ಳಿ, ಈ ಥರ ಚೆಕ್ ಮಾಡ್ಕೊಳ್ಳಿ ನೀವು ಮಾರ್ಕ್ ಹಾಕೊಂಡು ಅಂತ. ಈ ಥರ ನೋಡಿಕೊಂಡು 1/2 ಇಂಚ್ ಇಲ್ಲಿ ಲೈನಿಂದ 1/2 ಇಂಚಿಗೆ ಇಟ್ಕೊಂಡು ಈ ಥರ ನೋಡಿಕೊಂಡು ಈ ಥರ ಚೆಕ್ ಮಾಡ್ಕೋಬೇಕು. ಸೊ ಚೆಕ್ ಮಾಡಿದಾಗ ಕರೆಕ್ಟ್ ಬಂದರೆ ನಿಮ್ಮ ಕಟಿಂಗ್ ಮಾಡಿರೋದು ಸರಿ ಇದೆ ಅಂತ ಅರ್ಥ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಹಾಗೆ ನಿಮ್ಮದು ಏನಾದರೂ ಈ ಥರ ಕಟಿಂಗ್ ಮಾಡಿದಾಗೂ ಕೂಡ ರಿಂಕಲ್ಸ್ ಬೀಳ್ತಿದೆ ಅನ್ನೋದಾದರೆ ಅವ್ರ ಬ್ಲೌಸು ಇನ್ನೊಮ್ಗೆ ಬಂದಾಗ ನಿಮಗೆ ಹೇಳ್ತಿರ್ತಾರೆ, ಇಲ್ಲ ನಂದು ಹಿಂಭಾಗ ರಿಂಕಲ್ಸ್ ಬರ್ತಾ ಇದೆ ಅಂತ ಹೇಳಿದರೆ ನೀವು ಏನು ಮಾಡಬೇಕು, ಇಲ್ಲಿಂದ ಇಲ್ಲಿ 1.5 ಇಂಚ್ ತೊಗೊಂಡ್ರಲ್ವ, ಸೊ ಅದನ್ನೇ ಒಂದು 2 ಲೈನಷ್ಟು ಕಡಿಮೆ ಇಟ್ಕೊಂಡು ಆರ್ಮೋಲು ಕೆಳಗೆ ಹಾಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಈಗ ನಾನು ಅಳತೆ ಮಾಡ್ಕೊಂಡಿರೋ ಬ್ಲೌಸಿಗೆ ಇದು ಕರೆಕ್ಟಾಗಿದೆ. ಸೊ ನೋಡ್ಕೊಳ್ಳಿ ನಿಮ್ಮ ಅಳತೆ ಯಾವ ಥರ ಇದೆ, ಯಾವ ಥರ ನಿಮಗೆ ಹೆಚ್ಚು ಕಡಿಮೆ ಬರ್ಬೋದು ಅಂತ ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಸೊ ಅದೇ 34 ಸೈಜಿಂದು ಇದೇ ಥರ ಇದೆ. ಸೊ ಇದೇ ಥರ ಕಟಿಂಗ್ ಮಾಡಿಕೊಂಡ್ರೆ ನಿಮ್ಮದು ಕಟಿಂಗ್ ಅನ್ನೋದು ಸ್ಟಿಚಿಂಗ್ ಮಾಡೋಕೆ ತುಂಬ ಈಸಿ ಆಗುತ್ತೆ. ಸೊ ಅರ್ಥ ಆಯ್ತಲ್ವ, ನಿಮ್ಮದು ಏನಂತಾರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ
ನೀವು ಇಲ್ಲಿ ಯಾವುದೇ ಥರ ನೋಡಿ, ಇಲ್ಲಿ ಯಾವುದೇ ಥರ ಜಾಸ್ತಿ ವೇಟ್ ತೊಗೊಳ್ಬಾರ್ದು. ನಿಮಗೆ ಜಾಸ್ತಿ ನೆಕ್ ಬೇಕು, ವಿಡ್ತ್ ಬೇಕು, ಹಾಗೆ ಅಗಲ ಬೇಕು ಅನ್ನೋದಾದರೆ ನೀವು ಇಲ್ಲೇ ತೊಗೊಳ್ಬೇಕು. ಇಲ್ಲೇ ನೀವು ನಾನು 2.5 ಇಂಚ್ ತೊಗೊಂಡಿದ್ದೆನಲ್ಲ, ನೀವು 3 ಇಟ್ಕೊಳ್ಬೋದು, 3.5 ಇಟ್ಕೊಳ್ಬೋದು. ನೀವು ಇಲ್ಲಿನೇ ಜಾಸ್ತಿ ಮಾಡಬೇಕಾಗತ್ತೆ, ಇಲ್ಲಿ ಮಾತ್ರ ಮಾಡಬೇಕು. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇಲ್ಲಿ ನಾನು ಎಷ್ಟು ಹೇಳಿದ್ನಲ್ವ ಇಷ್ಟೇ ಇಟ್ಕೊಳ್ಬೇಕು. ಅದಕ್ಕಿಂತ ಕಡಿಮೆ ಚೆಸ್ಟಿಂದಿದ್ರೆ ಇದರಲ್ಲಿ 1-2 ಲೈನು ಕಡಿಮೆ ಮಾಡಿ ಇಟ್ಕೊಳ್ಬೇಕು ಅಷ್ಟೇ. ಇದರಲ್ಲಿ ಏನು ಚೇಂಜಸ್ ಮಾಡೋಗಿಲ್ಲ. ಜಾಸ್ತಿ ಮಾತ್ರ ಇಟ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ. ಇಲ್ಲಿ ನೀವು ಜಾಸ್ತಿ ಇಟ್ಕೊಂಡ್ರೆ ನಿಮ್ಮ ಶೋಲ್ಡ್ರಲ್ಲಿ ಬ್ಲೌಸು ಯಾವುದೇ ಕಾರಣಕ್ಕೂ ಇಲ್ಲಿ ಜಾಸ್ತಿ ಇಟ್ಕೊಳ್ಳೇಬಾರ್ದು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಹಾಗೆ ಇಲ್ಲಿ ನಿಮಗೆ ಎಷ್ಟು ನಿಮ್ಗೆ ಅಗಲ ಬೇಕಲ್ವ, ಸೊ ನೋಡಿಕೊಂಡು ಇಲ್ಲಿ ಎಷ್ಟು ಅಗಲ ಬೇಕಾದರೂ 3, 3.5 ಈ ಥರ ಇಟ್ಕೊಳ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಮಾಡೋದ್ರಿಂದನೇ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬರೀ ನಿಮಗೆ ಬ್ಯಾಕಿಂದು ನಾನು ತೋರಿಸಿದ್ದು, ಅಂದರೆ ನಾವು ಎಷ್ಟು ಇಟ್ಟಾಗ ಎಷ್ಟು ಇಡಬೇಕು. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್. ಸೊ ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.